ಇದು ಆರೋಗ್ಯ ಸಚಿವರು ನೋಡಲೇಬೇಕಾಗಿರುವಂತಹ ಸ್ಟೋರಿ. ಯಾಕಂತಂದ್ರೆ ಬೌರಿಂಗ್ ಆಸ್ಪತ್ರೆ, ಬಡವರಿಗೆ ಔಷಧ ಕೊಡುವಂತಹ ಬೌರಿಂಗ್ ಆಸ್ಪತ್ರೆ, ಬಡವರಿಗೆ ಚಿಕಿತ್ಸೆ ಸಿಗುವಂತಹ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಎಮರ್ಜೆನ್ಸಿ ಉಂಟಾಗಿದೆ. ಕಳೆದ 15 ದಿನಗಳಿಂದ ಅಲ್ಲಿ ಮೆಡಿಸಿನ್ ಸಿಗ್ತಾ ಇಲ್ಲ. ಬಡವರು ಹಗಲು ರಾತ್ರಿ ಪರದಾಡೋ ಹಂಗಾಗಿದೆ. ರೋಗಿಗಳು ಪರದಾಡ್ತಾ ಇರುವಂತದ್ದು. ರಾತ್ರಿ ವೇಳೆ ಮೆಡಿಸಿನ್ಗಾಗಿ ರೋಗಿಗಳು ಅಲ್ಲಿ ಇಲ್ಲಿ ಅಲೆದಾಡಬೇಕಾಗಿದೆ. ಎಮರ್ಜೆನ್ಸಿ ಇದ್ದಾಗ ಬೇಕಾಗಿರೋ ತುರ್ತು ಚಿಕಿತ್ಸೆಗೆ ಬೇಕಾಗಿರೋ ಮೆಡಿಸಿನ್ಸ್ ಸಿಗ್ತಾ ಇಲ್ಲ ಬೌರಿಂಗ್ ಹಾಸ್ಪಿಟಲಲ್ಲಿ. ಯಾಕೆ ಹಿಂಗಾಗಿದೆ ಅನ್ನೋದನ್ನ ಆರೋಗ್ಯ ಸಚಿವರು ಗಮನಿಸಬೇಕಾಗತ್ತೆ. ರೋಗಿಗಳು ರಿಪಬ್ಲಿಕ್ ಕನ್ನಡದ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಅವರ ಕುಟುಂಬಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸೊ ಏನಿದೆ ಬೌರಿಂಗ್ ಹಾಸ್ಪಿಟಲ್ ಸ್ಥಿತಿಗತಿ? ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸವಿತಾ. ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಸಂಜೆ ನಂತರ ಮೆಡಿಸಿನ್ಸ್ ಕೂಡ ಸಿಗ್ತಾ ಇಲ್ಲ. ಸದ್ಯ ನಗರದ ಬೌರಿಂಗ್ ಆಸ್ಪತ್ರೆಯ ಅವಾಂತರವನ್ನ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಸಂಜೆ ನಂತರ ಇಲ್ಲಿ ನಮಗೆ ಔಷಧಿ ಸಿಗಲ್ಲ. ಪೇಷಂಟ್ನ ನೋಡ್ಬೇಕಾ ಅಥವಾ ಔಷಧಿ ತರಕ್ಕೆ ಹೋಗ್ಬೇಕಾ ಅನ್ನೋ ಪ್ರಶ್ನೆ ರೋಗಿಯನ್ನ ನೋಡ್ಕೊಳ್ಳೋಕೆ ಬಂದವರಿಗೆ ಕಾಡ್ತಾ ಇದೆ. ಸದ್ಯ ನಾನು ಸಂಜೆ 8 ಗಂಟೆ ನಂತರ ಬೌರಿಂಗ್ ಆಸ್ಪತ್ರೆಯ ಆವರಣದಲ್ಲಿದ್ದೇನೆ. ಬಹುತೇಕ ಎಲ್ಲರೂ ಮೆಡಿಸಿನ್ ರಿಸಿಪ್ಟ್ ಅನ್ನ ಹಿಡಿದು ಆಚೆ ಹೋಗ್ತಾರೆ ಹೊರತು ಇಲ್ಲಿ ಯಾವುದೇ ಮೆಡಿಸಿನ್ ಸಿಗ್ತಾ ಇಲ್ಲ. ಈ ಬಗ್ಗೆ ಬೌರಿಂಗ್ ಆಸ್ಪತ್ರೆ ನಿರ್ಲಕ್ಷ್ಯ ಕೂಡ ಮಾಡ್ತಾ ಇದೆ. ಸದ್ಯ ನಾನು ರೋಗಿಗಳ ಕಡೆಯವರು ಇದ್ದಾರೆ, ಅವರನ್ನೇ ಕೇಳ್ತಾ ಹೋಗೋಣ. ಸರ್, ಎಷ್ಟು ದಿನ ಆಯ್ತು ಇಲ್ಲಿ ಅಡ್ಮಿಟ್ ಆಗಿ ನಿಮ್ಮವರು? 1 ವೀಕ್ ಆಗಿದೆ ಮ್ಯಾಮ್. 1 ವೀಕ್ ಅಲ್ಲಿ ಮೆಡಿಸಿನ್ ಇಲ್ಲೇ ತಗೊಂಡ್ರ ಅಥವಾ ಆಚೆ ಹೋಗಿ ಆಚೆ ಕಡೆ ತಗೊಂಡಿದ್ರು ಮ್ಯಾಮ್. ಏನಕ್ಕೆ ಸರ್? ಇದು ಎಮರ್ಜೆನ್ಸಿಗೆ ಆಚೆ ಕಡೆ ತಗೋಬೇಕು ಮ್ಯಾಮ್. ಇಲ್ಲಿ ಕ್ಲೋಸ್ ಆಗಿದೆ, ಅದಕ್ಕೆ ನಾವು ಆಚೆ ಕಡೆ ತಗೊಂತೀವಿ ಮ್ಯಾಮ್. ಸರ್, ಡೇ ಟೈಮ್ ನಲ್ಲಿ ಹೆಂಗ್ ತಗೊಂಡ್ಬಿಡ್ತೀರಾ? ರಾತ್ರಿ ಆದ್ರೆ, ಮಳೆ ಬಂದ್ರೆ ಯಾವ ರೀತಿ ಸಮಸ್ಯೆ ಆಗ್ತಿದೆ? ಸ್ವಲ್ಪ ಡಿಫಿಕಲ್ಟೇ ಮೇಡಮ್. ಅದಕ್ಕೊಂದು ಸ್ವಲ್ಪ ಕಷ್ಟ ಆಗಿದೆ. ಅದು ಏನು ರೆನ್ಯೂವೇಷನ್ ಮಾಡ್ತಾರೋ ಹೇಳಿದ್ದಾರೆ. ಹಾಸ್ಪಿಟಲ್ ಅವ್ರನ್ನ ಕೇಳಿದ್ರೆ ಏನ್ ಹೇಳ್ತಾ ಇದಾರೆ? ಹಾಸ್ಪಿಟಲ್ ಹತ್ರ ಕೇಳಿಲ್ಲ ಮ್ಯಾಮ್, ಸಾರಿ ಮ್ಯಾಮ್. ಸರ್, ನೀವು ಒಬ್ರೇನಾ ಎಲ್ಲರೂ ಆಚೆ ಹೋಗ್ತಾ ಇದ್ದಾರಾ? ಎಲ್ಲರೂ ಆಚೆ ಮ್ಯಾಮ್. ಎಲ್ಲರೂ ಮೆಡಿಕಲ್ ಕ್ಲೋಸ್ ಆಗಿದೆ. ಇಲ್ಲಿ ನೋಡಿದ್ರೆ ಮೆಡಿಕಲ್ ಕ್ಲೋಸ್ ಆಗಿದೆ. ಅದಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಮ್ಯಾಮ್ ನಮಗೆ. ಒಟ್ಟಾರೆ ನಮ್ಮ ಚಾನಲ್ ಇಂದ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ಕಾರಕ್ಕೆ? ಇಲ್ಲ, ಚೆನ್ನಾಗಿದೆ ಮ್ಯಾಮ್. ಗೌರ್ಮೆಂಟ್ ಹಾಸ್ಪಿಟಲ್ ಫೆಸಿಲಿಟಿ ಚೆನ್ನಾಗಿದೆ. ಡಾಕ್ಟರ್ಸ್ ಕೇರಿಂಗ್ ಮಾಡ್ತಾರೆ. ಅದು ಏನು ಕೊರ ಏನೂ ಇಲ್ಲ. ಅದ್ರ ಬಗ್ಗೆ ಮೆಡಿಸಿನ್ ಸ್ವಲ್ಪ ಇಶ್ಯೂ ಆಗಿದೆ ಅಷ್ಟೇ ಮ್ಯಾಮ್. ನೋಡಿದ್ರಲ್ಲ, ಬಹುತೇಕ ಆಸ್ಪತ್ರೆಯ ಎಲ್ಲ ಸೌಲಭ್ಯಗಳು ಚೆನ್ನಾಗೇ ಇದೆ. ಆದ್ರೆ ನಮಗೆ ಮೆಡಿಸನ್ ಬೇಕಂದ್ರೆ, ಅದರಲ್ಲೂ ಸಂಜೆ ನಂತರ ನಮ್ಗೆ ಮೆಡಿಸನ್ ಬೇಕಂದ್ರೆ ಹರಸಾಹಸ ಪಡಬೇಕು, ಆಚೆ ಹೋಗ್ಬೇಕು. ಒಂದೊಮ್ಮೆ ಮಳೆ ಬರ್ತಿದ್ರೆ ನಾವು ಪೇಷಂಟ್ ನ ನೋಡ್ಬೇಕಾ ಅಥವಾ ಮೆಡಿಸನ್ ಹುಡ್ಕೊಂಡು ಹೋಗ್ಬೇಕಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಅಂತ. ಒಟ್ಟಾರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರ ಇತ್ತು. ಕಳೆದ 15 ದಿನಗಳಿಂದ ಅದು ಕ್ಲೋಸ್ ಆದ ಪರಿಣಾಮ ಸಂಜೆ ನಂತರ ಮೆಡಿಸನ್ ತರೋಕೆ ರೋಗಿಗಳ ಕಡೆಯವರು ಪರದಾಡುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಆದಷ್ಟು ಬೇಗ ಆಡಳಿತ ಮಂಡಳಿ ಈ ಬಗ್ಗೆ ಗಮನ ಹರಿಸಿ ಈ ಒಂದು ಸಮಸ್ಯೆನ ಸಾಲ್ವ್ ಮಾಡಿದ್ರೆ ರೋಗಿಗಳ ರೋಗಿಗಳು ನಿರಾಳವಾಗಿ ಬದುಕಬಹುದು ಅಂತ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಆರೋಗ್ಯ ಸಚಿವರು ನೋಡಲೇಬೇಕಾಗಿರುವಂತಹ ಸ್ಟೋರಿ. ಯಾಕಂತಂದ್ರೆ ಬೌರಿಂಗ್ ಆಸ್ಪತ್ರೆ, ಬಡವರಿಗೆ ಔಷಧ ಕೊಡುವಂತಹ ಬೌರಿಂಗ್ ಆಸ್ಪತ್ರೆ, ಬಡವರಿಗೆ ಚಿಕಿತ್ಸೆ ಸಿಗುವಂತಹ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಎಮರ್ಜೆನ್ಸಿ ಉಂಟಾಗಿದೆ. ಕಳೆದ 15 ದಿನಗಳಿಂದ ಅಲ್ಲಿ ಮೆಡಿಸಿನ್ ಸಿಗ್ತಾ ಇಲ್ಲ. ಬಡವರು ಹಗಲು ರಾತ್ರಿ ಪರದಾಡೋ ಹಂಗಾಗಿದೆ. ರೋಗಿಗಳು ಪರದಾಡ್ತಾ ಇರುವಂತದ್ದು. ರಾತ್ರಿ ವೇಳೆ ಮೆಡಿಸಿನ್ಗಾಗಿ ರೋಗಿಗಳು ಅಲ್ಲಿ ಇಲ್ಲಿ ಅಲೆದಾಡಬೇಕಾಗಿದೆ. ಎಮರ್ಜೆನ್ಸಿ ಇದ್ದಾಗ ಬೇಕಾಗಿರೋ ತುರ್ತು ಚಿಕಿತ್ಸೆಗೆ ಬೇಕಾಗಿರೋ ಮೆಡಿಸಿನ್ಸ್ ಸಿಗ್ತಾ ಇಲ್ಲ ಬೌರಿಂಗ್ ಹಾಸ್ಪಿಟಲಲ್ಲಿ. ಯಾಕೆ ಹಿಂಗಾಗಿದೆ ಅನ್ನೋದನ್ನ ಆರೋಗ್ಯ ಸಚಿವರು ಗಮನಿಸಬೇಕಾಗತ್ತೆ. ರೋಗಿಗಳು ರಿಪಬ್ಲಿಕ್ ಕನ್ನಡದ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಅವರ ಕುಟುಂಬಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸೊ ಏನಿದೆ ಬೌರಿಂಗ್ ಹಾಸ್ಪಿಟಲ್ ಸ್ಥಿತಿಗತಿ? ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸವಿತಾ. ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಸಂಜೆ ನಂತರ ಮೆಡಿಸಿನ್ಸ್ ಕೂಡ ಸಿಗ್ತಾ ಇಲ್ಲ. ಸದ್ಯ ನಗರದ ಬೌರಿಂಗ್ ಆಸ್ಪತ್ರೆಯ ಅವಾಂತರವನ್ನ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಸಂಜೆ ನಂತರ ಇಲ್ಲಿ ನಮಗೆ ಔಷಧಿ ಸಿಗಲ್ಲ. ಪೇಷಂಟ್ನ ನೋಡ್ಬೇಕಾ ಅಥವಾ ಔಷಧಿ ತರಕ್ಕೆ ಹೋಗ್ಬೇಕಾ ಅನ್ನೋ ಪ್ರಶ್ನೆ ರೋಗಿಯನ್ನ ನೋಡ್ಕೊಳ್ಳೋಕೆ ಬಂದವರಿಗೆ ಕಾಡ್ತಾ ಇದೆ. ಸದ್ಯ ನಾನು ಸಂಜೆ 8 ಗಂಟೆ ನಂತರ ಬೌರಿಂಗ್ ಆಸ್ಪತ್ರೆಯ ಆವರಣದಲ್ಲಿದ್ದೇನೆ. ಬಹುತೇಕ ಎಲ್ಲರೂ ಮೆಡಿಸಿನ್ ರಿಸಿಪ್ಟ್ ಅನ್ನ ಹಿಡಿದು ಆಚೆ ಹೋಗ್ತಾರೆ ಹೊರತು ಇಲ್ಲಿ ಯಾವುದೇ ಮೆಡಿಸಿನ್ ಸಿಗ್ತಾ ಇಲ್ಲ. ಈ ಬಗ್ಗೆ ಬೌರಿಂಗ್ ಆಸ್ಪತ್ರೆ ನಿರ್ಲಕ್ಷ್ಯ ಕೂಡ ಮಾಡ್ತಾ ಇದೆ. ಸದ್ಯ ನಾನು ರೋಗಿಗಳ ಕಡೆಯವರು ಇದ್ದಾರೆ, ಅವರನ್ನೇ ಕೇಳ್ತಾ ಹೋಗೋಣ. ಸರ್, ಎಷ್ಟು ದಿನ ಆಯ್ತು ಇಲ್ಲಿ ಅಡ್ಮಿಟ್ ಆಗಿ ನಿಮ್ಮವರು? 1 ವೀಕ್ ಆಗಿದೆ ಮ್ಯಾಮ್. 1 ವೀಕ್ ಅಲ್ಲಿ ಮೆಡಿಸಿನ್ ಇಲ್ಲೇ ತಗೊಂಡ್ರ ಅಥವಾ ಆಚೆ ಹೋಗಿ ತಗೋತೀರಾ? ಆಚೆ ಕಡೆ ತಗೊಂಡಿದ್ರು ಮ್ಯಾಮ್. ಏನಕ್ಕೆ ಸರ್? ಇದು ಎಮರ್ಜೆನ್ಸಿಗೆ ಆಚೆ ಕಡೆ ತಗೋಬೇಕು ಮ್ಯಾಮ್. ಇಲ್ಲಿ ಕ್ಲೋಸ್ ಆಗಿದೆ, ಅದಕ್ಕೆ ನಾವು ಆಚೆ ಕಡೆ ತಗೊಂತೀವಿ ಮ್ಯಾಮ್. ಸರ್, ಡೇ ಟೈಮ್ ನಲ್ಲಿ ಹೆಂಗ್ ತಗೊಂಡ್ಬಿಡ್ತೀರಾ? ರಾತ್ರಿ ಆದ್ರೆ, ಮಳೆ ಬಂದ್ರೆ ಯಾವ ರೀತಿ ಸಮಸ್ಯೆ ಆಗ್ತಿದೆ? ಸ್ವಲ್ಪ ಡಿಫಿಕಲ್ಟೇ ಮೇಡಮ್. ಅದಕ್ಕೊಂದು ಸ್ವಲ್ಪ ಕಷ್ಟ ಆಗಿದೆ. ಅದು ಏನು ರೆನ್ಯೂವೇಷನ್ ಮಾಡ್ತಾರೋ ಹೇಳಿದ್ದಾರೆ. ಹಾಸ್ಪಿಟಲ್ ಅವ್ರನ್ನ ಕೇಳಿದ್ರೆ ಏನ್ ಹೇಳ್ತಾ ಇದಾರೆ? ಹಾಸ್ಪಿಟಲ್ ಹತ್ರ ಕೇಳಿಲ್ಲ ಮ್ಯಾಮ್, ಸಾರಿ ಮ್ಯಾಮ್. ಸರ್, ನೀವು ಒಬ್ರೇನಾ ಎಲ್ಲರೂ ಆಚೆ ಹೋಗ್ತಾ ಇದ್ದಾರಾ? ಎಲ್ಲರೂ ಆಚೆ ಮ್ಯಾಮ್. ಎಲ್ಲರೂ ಮೆಡಿಕಲ್ ಕ್ಲೋಸ್ ಆಗಿದೆ. ಇಲ್ಲಿ ನೋಡಿದ್ರೆ ಮೆಡಿಕಲ್ ಕ್ಲೋಸ್ ಆಗಿದೆ. ಅದಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಮ್ಯಾಮ್ ನಮಗೆ.
ಒಟ್ಟಾರೆ ನಮ್ಮ ಚಾನಲ್ ಇಂದ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ಕಾರಕ್ಕೆ? ಇಲ್ಲ ಚೆನ್ನಾಗಿದೆ ಮ್ಯಾಮ್. ಗೌರ್ಮೆಂಟ್ ಹಾಸ್ಪಿಟಲ್ ಫೆಸಿಲಿಟಿ ಚೆನ್ನಾಗಿದೆ, ಡಾಕ್ಟರ್ಸ್ ಕೇರಿಂಗ್ ಮಾಡ್ತಾರೆ. ಅದು ಏನು ಕೊರ ಏನೂ ಇಲ್ಲ ಅದ್ರ ಬಗ್ಗೆ ಏನಿಲ್ಲ. ಮೆಡಿಸಿನ್ ಸ್ವಲ್ಪ ಇಶ್ಯೂ ಆಗಿದೆ ಅಷ್ಟೇ ಮ್ಯಾಮ್. ನೋಡಿದ್ರಲ್ಲ, ಬಹುತೇಕ ಆಸ್ಪತ್ರೆಯ ಎಲ್ಲಾ ಸೌಲಭ್ಯಗಳು ಚೆನ್ನಾಗೇ ಇದೆ. ಆದ್ರೆ ನಮಗೆ ಮೆಡಿಸನ್ ಬೇಕಂದ್ರೆ, ಅದ್ರಲ್ಲೂ ಸಂಜೆ ನಂತರ ನಮ್ಗೆ ಮೆಡಿಸನ್ ಬೇಕಂದ್ರೆ ಹರಸಾಹಸ ಪಡಬೇಕು, ಆಚೆ ಹೋಗ್ಬೇಕು. ಒಂದೊಮ್ಮೆ ಮಳೆ ಬರ್ತಿದ್ರೆ ನಾವು ಪೇಷಂಟ್ ನ ನೋಡ್ಬೇಕಾ ಅಥವಾ ಮೆಡಿಸನ್ ಹುಡ್ಕೊಂಡು ಹೋಗ್ಬೇಕಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಅಂತ. ಒಟ್ಟಾರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರ ಇತ್ತು. ಕಳೆದ 15 ದಿನಗಳಿಂದ ಅದು ಕ್ಲೋಸ್ ಆದ ಪರಿಣಾಮ ಸಂಜೆ ನಂತರ ಮೆಡಿಸನ್ ತರೋಕೆ ರೋಗಿಗಳ ಕಡೆಯವರು ಪರದಾಡುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಆದಷ್ಟು ಬೇಗ ಆಡಳಿತ ಮಂಡಳಿ ಈ ಬಗ್ಗೆ ಗಮನ ಹರಿಸಿ ಈ ಒಂದು ಸಮಸ್ಯೆನ ಸಾಲ್ವ್ ಮಾಡಿದ್ರೆ ರೋಗಿಗಳ ರೋಗಿಗಳು ನಿರಾಳವಾಗಿ ಬದುಕಬಹುದು ಅಂತ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.